ಸಂಗೀತ ಮತ್ತು ಸಾಹಿತ್ಯದ ಕಡೆ ಸ್ವಲ್ಪವಾದರೂ ಆಸಕ್ತಿ ಮತ್ತು ಪರಿಜ್ಞಾನ ಇಲ್ಲ ಎಂದರೆ ನಾವು ಪ್ರಾಣಿಗಳು ಹಾಗೂ ಪಕ್ಷಿಗಳು ಎಂದು ಹೇಳಿಬಿಡುತ್ತಾರೆ. ಸ್ವಲ್ಪವಾದರೂ ಆಸಕ್ತಿ ಬೆಳೆಸಿಕೊಳ್ಳಬೇಕೆಂದು ಸಂಸ್ಕೃತ ಭವನದ ಕಾರ್ಯದರ್ಶಿ ಪರಮೇಶ್ವರ ವಿ ಭಟ್ ತಿಳಿಸಿದರು. ನಗರದ ಸಂಸ್ಕೃತ ಭವನದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಘಟಕ ಹಾಗೂ ಕನ್ನಡಿ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಬುಧವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಮಹಾಕವಿ ಕುಮಾರವ್ಯಾಸ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಕುಮಾರವ್ಯಾಸನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದ ಜನ್ಮ ಎಂದು ಹೇಳುತ್ತಾರೆ. ನಮ್ಮ ಸುತ್ತಮುತ್ತಲೂ ಪ್ರಾಣಿ ಪಕ್ಷಿಗಳನ್ನು ಹಾಗೂ ಮನುಷ್ಯರನ್ನು ಕಾಣುತ್ತೇವೆ. ಪಶು ಪಕ್ಷಿಗಳಿಗೂ ನಮಗೂ ಏನು ವ್ಯತ್ಯಾಸವಿದೆ? ಯೋಚನೆ ಮಾಡಿದರೆ ತುಂಬಾ ವ್ಯತ್ಯಾಸವನ್ನು ಕಾಣುತ್ತೇವೆ. ಪಶು ಪಕ್ಷಿಗಳಿಗೆ ನಿದ್ರೆ ಮತ್ತು ಆಹಾರ ಈ ಎರಡು ವಿಶೇಷವಾಗಿದೆ. ಪೂರ್ವ ಜನ್ಮದ ಪುಣ್ಯದ ಫಲ ಮನುಷ್ಯ ಜನ್ಮ ಸಿಕ್ಕಿದ್ದು. ಈ ಮನುಷ್ಯ ಜನ್ಮವನ್ನು ನಾವುಗಳು ಸಾರ್ಥಕಪಡಿಸಿಕೊಳ್ಳಬೇಕಾಗಿದೆ. ಇಲ್ಲವಾದರೆ ನಾವು ಕೂಡ ಪಶು ಪಕ್ಷಿತರ ಆಗಿಬಿಡುತ್ತೇವೆ ಎಂದರು. ಇದೇ ವೇಳೆ ಮಹಾಕವಿ ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿಯ ಉದ್ಯೋಗ ಪರ್ವದಿಂದ ಕೃಷ್ಣ ಕರ್ಣಕುಂತಿ ಕುರಿತು ಸಂವಾದ ನಡೆಯಿತು. ಗಮಕಿಗಳು ಹಾಗೂ ಗಮಕ ವಿದ್ಯಾರ್ಥಿಗಳಿಂದ ಕವಿ ನಮನ ನೆರವೇರಿಸಲಾಯಿತು. ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಅಧ್ಯಕ್ಷರಾದ ಕಲಾಶ್ರೀ ಗಣೇಶ್ ಉಡುಪ, ಉಪಾಧ್ಯಕ್ಷೆ ವಿದೋಷಿ ರುಕ್ಮಿಣಿ ನಾಗೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ಸಹಯೋಗದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಕುಮಾರವ್ಯಾಸ ಜಯಂತಿ ನಡೀತಾ ಇದೆ. ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ. ನೀವು ಗಮನಿಸಿರ್ಬೋದು, ನಾವು ಸುತ್ತಮುತ್ತಲು ಎಲ್ಲ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಪಶುಗಳನ್ನೆಲ್ಲ ಕಾಣ್ತೇವೆ. ಆ ಪಶು ಪಕ್ಷಿ ಪ್ರಾಣಿಗಳಿಗೂ ನಮಗೂ ಏನ್ ವ್ಯತ್ಯಾಸ ಅಂತ ನಾವು ಸುಮ್ಮನೆ ಆಲೋಚನೆ ಮಾಡಿದ್ರೆ ಅವರಿಗೂ ನಮಗೂ ತುಂಬಾ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಪಶು ಪಕ್ಷಿ ಪ್ರಾಣಿಗಳು ಹೇಗೆ ಅಂದ್ರೆ ಅವುಗಳಿಗೆ ನಿದ್ರೆ, ಅದಾದ್ಮೇಲೆ ಆಹಾರ, ಎರಡು ವಿಶೇಷವಾಗಿದೆ. ಆಹಾರ ಸಿಕ್ತು ತಿಂತವೆ, ವಿಶ್ರಾಂತಿಯನ್ನು ಹೊಂದುತ್ತವೆ, ನಿದ್ದೆಯನ್ನು ಮಾಡ್ತೇವೆ, ಮತ್ತೆ ಪುನಃ ಆಹಾರ ಉಳ್ಕೊಳ್ತೇವೆ, ಹೋಗ್ತವೆ. ಇಷ್ಟು ಮಾತ್ರ ಅವರ ಬದುಕು. ಆ ಎಲ್ಲ ಬದುಕನ್ನ ಕಳೆದ ಮೇಲೆ ನಾವು ನಮ್ಮ ಹಿಂದಿನ ಜನ್ಮದ ಅಂದ್ರೆ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತೇವೆ. ಆ ಕಾರಣಕ್ಕಾಗಿ ನಮ್ಮದು ಮನುಷ್ಯ ಜನ್ಮ ಸಿಕ್ಕಿದೆ. ಸಿಕ್ಕಿದ ಮೇಲೆ ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೊಳ್ಬೇಕಲ್ಲ. ಇಲ್ಲಾಂದ್ರೆ ನಾವು ಕೂಡ ಪಶು ಪಕ್ಷಿ ಪ್ರಾಣಿಗಳ ಹಾಗೆ ಆಗಿಬಿಡುತ್ತೇವೆ ಅನ್ನುವ ಕಾರಣಕ್ಕಾಗಿಯೇ ಒಬ್ಬ ಸುಭಾಷಿತಕಾರವನ್ನು ಮಾತ್ರ ಹೇಳ್ತಾನೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಉಚ್ಚ ವಿಷಾಣಹೀನ ತೃಣಂನ ಕಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಮ. ಅಂದ್ರೆ ಮನುಷ್ಯ ಜನ್ಮದಲ್ಲಿ ನಮಗೆ ಸಾಹಿತ್ಯ ಮತ್ತು ಸಂಗೀತ ಇವುಗಳ ಒಂದು ಪರಿಜ್ಞಾನ ನಮಗಿಲ್ಲ, ಸ್ವಲ್ಪವೂ ಕೂಡ ನಮಗೆ ಆಸಕ್ತಿ ಇಲ್ಲ, ಪರಿಜ್ಞಾನ ಇಲ್ಲ ಅಂತ ಆಗಿಬಿಟ್ರೆ ನಾವು ಸಾಕ್ಷಾತ್ ಪಶು ಅಂತ ಹೇಳ್ಬಿಡ್ತಾರೆ. ಪಶುವಿನಂತೆ ಅಂತ ಹೇಳೋದಿಲ್ಲ ನೋಡಿ. ಪಶುವಿನಂತೆ ಅಂತ ಹೇಳಿದ್ರೆ ಒಂದು ಅಲಂಕಾರ, ಸಾಕ್ಷಾತ್ ಪಶು ಅಂತ ಹೇಳಿದ್ರೆ ಇನ್ನೊಂದು ಅಲಂಕಾರ. ಗೊತ್ತಿದೆ, 10ನೇ ತರಗತಿ ಮಕ್ಕಳೆಲ್ಲ ಇದ್ದಾರೆ, ಉಪಮಾಲಂಕಾರ, ರೂಪಕಾಲಂಕಾರ ಪರಿಜ್ಞಾನಗಳೆಲ್ಲ ಇದೆ ನಮಗೆ. ಹಾಗಾಗಿ ನಾವು ಸಾಕ್ಷಾತ್ ಪಶುವೇ ಆಗಿಬಿಡ್ತೇವೆ. ಈ ಕಾರಣಕ್ಕಾಗಿ ನಾವು ಬೆಳೀತಾ ಹೋದ ಹಾಗೆ ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಸ್ವಲ್ಪವಾದರೂ ಕೂಡ ಆಸಕ್ತಿನ ಬೆಳೆಸ್ಕೊಳ್ಬೇಕು. ಮಕ್ಕಳೇ, ಇವತ್ತು ನಮಗೆ ಗೊತ್ತಿದೆ, ಇಲ್ಲಿ ವಿಶೇಷವಾಗಿ ಕುಮಾರವ್ಯಾಸನ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ನಾವು ಕುಮಾರವ್ಯಾಸನ ನೆನಪಿಸಿಕೊಳ್ಬೇಕು. ಅದರ ಜೊತೆಯಲ್ಲಿ ನಮ್ಮದೇ ಆಗಿರತಕ್ಕಂತಹ ಸಾಹಿತ್ಯಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು, ಒಂದಷ್ಟು ಆಸಕ್ತಿ ನಾವು ಮೂಡಿಸಿಕೊಳ್ಬೇಕು ಇರೋ ಕಾರಣಕ್ಕಾಗಿ ಇವತ್ತು ಇಲ್ಲಿ ಒಂದು ವಾಚನ ಮತ್ತು ವ್ಯಾಖ್ಯಾನಗಳನ್ನ ಮಾಡುವುದನ್ನು ಕಾಣ್ತೇವೆ. ನಾವು ಗಮಕದಲ್ಲಿ ನಾವು ಎರಡು ಸಂಗತಿಗಳನ್ನು ಕೂಡ ಕಾಣ್ತೇವೆ. ಒಂದು ವಾಚನ, ಇನ್ನೊಂದು ವ್ಯಾಖ್ಯಾನ. ಅದರ ವಾಚನ ಅಂತಂದ್ರೆ ಅದನ್ನ ಸಂಗೀತ ಅಂತ ನಾವು ಕರಿತೇವೆ, ವ್ಯಾಖ್ಯಾನ ಅಂತಂದ್ರೆ ಅದನ್ನ ಸಾಹಿತ್ಯ ಅಂತ ಕರಿತೇವೆ. ಹಾಗಾಗಿ ಸಾಹಿತ್ಯ ಸಂಗೀತಗಳೆರಡೂ ಕೂಡ ಮೇಳೈಸಿಕೊಂಡಿರತಕ್ಕಂತಹ ಒಂದು ಅಪರೂಪದ ವಿಶಿಷ್ಟವಾಗಿರತಕ್ಕಂತಹ ಶ್ರೇಷ್ಠವಾದ ಕಲೆ ಅದು ಗಮಕ ಕಲೆ. ಆ ಗಮಕ ಕಲೆಯನ್ನ ನಾವೆಲ್ಲ ಹೆಚ್ಚು ತೊಡಗಿಸಿಕೊಳ್ಳಬೇಕು ಮತ್ತು ಆಸ್ವಾದಿಸಬೇಕು. ನಮಗೆ ತರಗತಿಗಳಲ್ಲಿ ಅಧ್ಯಾಪಕರು ಪಾಠ ಮಾಡಿರ್ತಾರೆ, ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ನಿಮ್ಗೆ ಇದಕ್ಕೆ ಪಾಠ ಆಗಿರ್ತದೆ. ಆದರೆ ಅಲ್ಲಿ ಕೇವಲ ಸಾಹಿತ್ಯದ ಸಂಗತಿಗಳನ್ನ ಮಾತ್ರ ಅವರು ಹೇಳ್ಕೊಳ್ತಾ ಹೋಗ್ತಾರೆ, ಮತ್ತೊಂದಷ್ಟು ವ್ಯಾಕರಣ ಸಂಗತಿಗಳನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ನಿಮ್ಗೆ ಸಂಗೀತದ ಜೊತೆಯಲ್ಲಿ ಸಾಹಿತ್ಯವನ್ನು ಕೂಡ ಉಣಬಡಿಸ್ತಾರೆ. ಅದೆಲ್ಲವನ್ನು ಕೂಡ ನಾವು ಮುಂದಿನ ಸಮಯದಲ್ಲಿ ಹೆಚ್ಚು ಆಸ್ವಾದನೆಯನ್ನು ಮಾಡೋಣ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಗಮಕವನ್ನ ಕಲಿಯತಕ್ಕಂತಹ, ಗಮಕವನ್ನು ಆಸ್ವಾದಿಸತಕ್ಕಂತಹ ಒಂದು ವಿಶಿಷ್ಟವಾದಂತಹ ಮನಸ್ಸನ್ನ ನಾವೆಲ್ಲ ಹೊಂದಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ತಮಗೆ ವಂದಿಸುತ್ತಾ